ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಲಾಸ್ಟು ವೀಕಿಂದ ವೀಡಿಯೋಸ್ ಬಂದಿಲ್ಲ, ಹುಷಾರಿರಲಿಲ್ಲ ಸ್ವಲ್ಪ ಒಂದು ವಾರ, ಹಾಗಾಗಿ ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಕ್ಚುಲಿ ಇವತ್ತು ಸಂಡೇ, ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ವೀಡಿಯೋ ಯಾವುದು ಮಾಡಿರಲಿಲ್ಲ, ಸೊ ಹಾಗಾಗಿ ಅಪ್ಲೋಡ್ ಮಾಡಿಲ್ಲ ಯಾವುದೇ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಶರಣ್ಗೆ ಗಾಡಿ ನೋಡೋಣ ಅಂತ. ಅದೇ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ಲ, ಹೋಗಿದ್ವಲ್ಲ ನೋಡ್ಕೊಂಬರೋಕ್ಕೆ. ಈಗ ಹೋಂಡಾದ CB200X ಇದೆಯಲ್ಲ, ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. CB200X ಮತ್ತು ಬಜಾಜ್ N160 ನೋಡೋಣ ಅಂತ ಇವತ್ತು. ಅವನು ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲೇ ತೊಗೊಳೋ ಪ್ಲ್ಯಾನಲ್ಲಿ ಇತ್ತು, ಬಟ್ ಏನೋ ಒಂದು ಸ್ವಲ್ಪ ಈಗ ಬೇಡ ಅಂತ ಹೇಳಿ ಮುಂದೆ ದುಡಿತಾನೆ, ಇನ್ನೊಂದು ತಿಂಗಳು ಬಿಟ್ಟು ತೊಗೊತಾನೆ. ಹಾಗಾಗಿ ಇವಾಗ ಎಲ್ಲ ಒಂದ್ಸಲ ಕ್ಲಿಯರಾಗಿ ಯಾವ್ಯಾವ ಗಾಡಿ ನೋಡ್ಬೇಕು ಎಲ್ಲದನ್ನು ಒಂದ್ಸಲ ನೋಡಿ ಚೆಕ್ ಮಾಡ್ಕೊಂಬಿಡೋಣ ಅಂತ. ಯಾಕೆ ಗುರು? ಬೇರೆ ಗಾಡಿ ವಾಶ್ ಮಾಡಿಲ್ಲ, ವಾಶ್ ಮಾಡಬೇಕು. ಹಾಗೆ ನಾನು ಒಂದ್ಸಲ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದ್ಸಲ ಚೆಕ್ ಮಾಡಬೇಕು, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಟೈಮ್ ಆದರೆ ಅದಕ್ಕೆ ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂತ. ಕನ್ಫ್ಯೂಷನಲ್ಲಿದೆ. 2 ಆಪ್ಷನ್ ಇಟ್ಕೊಂಡಿದ್ದೀನಿ, ಒಂದು ಓಲಾ ಅಥವಾ ಏತರ್. ಅವೆರಡರಲ್ಲೇ ಯಾವುದಾದ್ರೂ ಒಂದು ವೆಹಿಕಲ್ನ ಚೆಕ್ ಮಾಡಬೇಕು. ಇವಾಗಲೇ ಮಾಡೋ ಪ್ಲ್ಯಾನ್ ಇಲ್ಲ. ನೋಡಬೇಕು, ಸ್ವಲ್ಪ ಮನೆಯಲ್ಲಿ ಡಿಸ್ಕಸ್ ಮಾಡಿ ಏನು ಮಾಡೋದು ಅಂತ. ಸೊ ಹಾಗಾಗಿ ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಟೈಮ್ ಆದರೆ ಇವತ್ತು ಹೋಗಿ ಚೆಕ್ ಮಾಡ್ತೀನಿ, ಇಲ್ಲ ಇನ್ನೊಂದು ದಿನ ಹೋಗ್ತು. ಓಕೆ ಸ್ನೇಹಿತರೆ, ಶೋರೂಮ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಇಲ್ಲೇ ಇದೆ ಹೋಂಡಾ ಶೋರೂಮು. ಗಾಡಿ ಎಲ್ಲಿ ಪಾರ್ಕ್ ಮಾಡೋದು? ಸೈಡ್ ಬಾ. ಶೋರೂಮ್ ಹತ್ರ ಬಂದಿದ್ದೀವಿ, ಒಳಗಡೆ ಹೋಗಿ ಕೇಳ್ಕೊಂಬಂದ್ಬಿಡ್ತೀವಿ. ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಬಂದ್ಬಿಡ್ತೀವಿ. ಗೊತ್ತಿಲ್ಲ ಟೆಸ್ಟ್ ರೈಡ್ ಕೊಡ್ತಾರಾ ಇಲ್ವಾ, ನೋಡೋಣ ಅಂತ. ಶೋರೂಮಿಗೆ ಬಂದಿದ್ದೀವಿ. ಟೆಸ್ಟ್ ರೈಡ್ ಕೇಳಿದ್ವಿ, ಟೆಸ್ಟ್ ರೈಡ್ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆಸ್ಟ್ ರೈಡ್ ಬೇಕು ಅಂದರೆ ಜಯನಗರ್ 9th ಬ್ಲಾಕಿಗೆ ಹೋಗಬೇಕು ಅಂತ. ಗಾಡಿ ಟೆಸ್ಟ್ ರೈಡ್ ಸಿಗ್ದೆ. ಇಂಜಿನ್ ಸಿಗ್ತಾರೆ. ಹೋಂಡಾದಲ್ಲಿ ಹೋಗಿದ್ವಿ, ಬಟ್ ಹೋಂಡಾದಲ್ಲಿ ಟೆಸ್ಟ್ ರೈಡ್ ಸಿಗಲಿಲ್ಲ. ಟೆಸ್ಟ್
ಟೆಸ್ಟ್ ರೈಡ್ ವೆಹಿಕಲ್ಲು ಇಲ್ಲೇ ಇಲ್ಲ, ಜಯನಗರ್ 9th ಬ್ಲಾಕಲ್ಲಿ ಮಾತ್ರ ಇರೋದು, ಅಲ್ಲೇ ಹೋಗಬೇಕು ಅಂತ ಹೇಳಿದ್ರು. ಸೊ ಇವತ್ತು ಹೋದರೆ ಸಿಗೋದಿಲ್ಲ ಅಂತ ಹೇಳಿದ್ರು. ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಆದರೆ ಹೋಗಿ ನೋಡ್ಕೊಂಬರ್ತೀವಿ. ಅದು ಬಿಟ್ಟರೆ ಇನ್ನು ಅಲ್ಲೇ ಪಕ್ಕದಲ್ಲಿ ಸುಜುಕಿ ಶೋರೂಮ್ ಇತ್ತು, ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲಿ ಹೋಗಿ ಜಿಕ್ಸರ್ 150 ನೋಡಿದ್ವಿ, ಇವನಿಗೆ ಇಷ್ಟ ಆಯಿತು ಅದು. ನೆಕ್ಸ್ಟು ಬಜಾಜ್ ಶೋರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಇದೆ ಬಜಾಜ್ ಶೋರೂಮ್, ಇಲ್ಲೇ ಮುಂದೆ ಒಂದಿದೆ, ಅಲ್ಲಿ ಹೋಗೋದು ಸೀದಾ. ಮೊದಲೆಲ್ಲ ಕೇಳಿದ್ರೆ ಜಿಕ್ಸರ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಅಂತಿದ್ದ, ಇವಾಗ ನೋಡ್ರೆ ಇವತ್ತು ನೋಡಿದ್ರೆ ಜಿಕ್ಸರ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಅಂತಿದ್ದ. ಓ ಓ ಅಲ್ಲಿಂದ ಬಜಾಜ್ ಶೋರೂಮಿಗೆ ಬಂದರೆ ಬಜಾಜ್ ಶೋರೂಮಲ್ಲೂ ಕ್ಲೋಸು. ಸೊ ಈಗ ನಾನು ಅದೇ ಓಲಾಗೆ ಹೋಗ್ಬೇಕು ಅಂದಿದ್ನಲ್ಲ, ಓಲಾ ಶೋರೂಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಏತರ್ ಮತ್ತು JP ನಗರ ಹೋಗ್ಬೇಕಾಗತ್ತೆ, ಇನ್ನೊಂದಿನ ಹೋಗೋಣ ಅಂತ ಸುಮ್ಮನಾದೆ. ಏತರ್ಗೆ ಮತ್ತು ಇವಾಗ JP ನಗರ ಹೋಗ್ಬೇಕಾಗತ್ತೆ, ಅದ್ರ ಬದಲು ಇನ್ನೊಂದಿನ ಹೋಗೋಣ ಅಂದ್ಕೊಂಡು ಸುಮ್ಮನಾಗಿದ್ದೇನೆ. ಸೊ ಓಲಾ ಇಲ್ಲೇ ನಮ್ಮ ರಘುವನಹಳ್ಳಿ ಹತ್ರದಲ್ಲೇ ಇದೆ, ಬಾಜಹಳ್ಳಿ ಹತ್ರ. ಸೊ ಅಲ್ಲೇ ಹೋಗಿ ಒಂದ್ಸಲ ಕೇಳ್ಕೊಂಬಂದ್ಬಿಡೋಣ ಅಂತ. ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಹತ್ರ ಬಂದಿದ್ದೀವಿ. ಇಲ್ಲೇ ಬಾಜಹಳ್ಳಿ ಡಿಮಾರ್ಟ್ ಇದೆಯಲ್ಲ, ಡಿಮಾರ್ಟ್ ಪಕ್ಕದಲ್ಲೇ ಇರೋದು. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ನೋಡೋಣ. ಗಾಡಿ ಮೇಲೆ ಹಾಕ್ಬೇಕಣ್ಣ, ಗಾಡಿ ಮೇಲೆ ಹಾಕ್ಬೇಕಾ, ಗಾಡಿ ಮೇಲೆ ಹಾಕ್ಬೇಕಾ? ಹಾಂ, ಇಲ್ಲೇನು ನೋ ಪಾರ್ಕಿಂಗ್ ಬೋರ್ಡ್ ಇದೆಯಾ? ಇದೊಂದು ರಿವರ್ಸ್ ಬಟನ್, ರಿವರ್ಸ್ ಒಂದು ಟ್ಯಾಪ್ ಮಾಡಿ ಆಪೋಸಿಟ್ ಡೈರೆಕ್ಷನ್ ರೈಸ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಹೆಡ್ಲೈಟು, ಇಂಡಿಕೇಟರು ಆನ್. ಇಂಡಿಕೇಟರ್ ಆನ್ ಯಾವ ಬಟನು ಅದೇ ಬಟನ್ನ ಆಫ್ ಮಾಡೋಕ್ಕೆ ಟ್ಯಾಪ್ ಮಾಡಿ. ಇದು ಬಂದು ಬ್ಲೂಟೂತ್ ಪೇರ್ ಮಾಡಿದಾಗ ಕಾಲ್ ಮಿನಿಟ್ಸ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ಮ್ಯೂಸಿಕ್ ಪ್ಲೇ ಪಾಸ್ ಮಾಡೋದು. ಬ್ರೇಕ್ ಕೈ ಬಿಡ್ಬೇಕು. ಓ ಹಂಗೆ. ಕಂಪ್ಲೀಟಾಗಿ ಬಿಡ್ಬೇಕು. ಮಿರರ್ ಏನೋ ಗೊತ್ತೇ ಆಗಲ್ಲ. ಸೌಂಡ್ ಇಲ್ಲಲ್ಲ, ಗೊತ್ತಾಗಲ್ಲ ಕಣ. ಆಟೋ ಕ್ಯಾನ್ಸಲ್ ಇಂಡಿಕೇಟರ್ ಇದ್ದಾವ? ಹಾಂ, ಆಟೋ ಬ್ರೇಕ್ ಬಿಡ, ಕೈ ಬಿಡ. ಓ, ಇದು ಕಂಪ್ಲೀಟ್ ಬ್ರೇಕ್ ಬಿಡ್ಬೇಕು, ಹಾಂ, ಇಲ್ಲಾಂದ್ರೆ ಭಾಳ ಕಷ್ಟ ಇದೆ. ಆಟೋ ಕ್ಯಾನ್ಸಲ್ ಇಂಡಿಕೇಟರ್ ಇಲ್ಲನಾ? ನಾರ್ಮಲ್ ಇದೆ. ಒಳ್ಳೆ ನುಗ್ಗುತ್ತೋ, ಒಳ್ಳೆ ನುಗ್ಗುತ್ತೆ. ಎಕ್ಕೋದಲ್ಲಿ ಹೆಂಗು ಟೂ ಬೇಕಿದ್ದ ತಕ್ಷಣ ಒಂದು ಬಸ್ ಇಕೋದಲ್ಲಿ ಅಷ್ಟು ನುಗ್ಗಲ್ಲ. ಓ ಇಷ್ಟೇನಾ? ಇಕೋದಲ್ಲಿ ಟಾಪ್ ಸ್ಪೀಡೇ 42. ರೇಂಜ್ ಎಷ್ಟು ತೋರಿಸುತ್ತೆ? ರೇಂಜ್ ತೋರಿಸ್ತಿಲ್ಲಲ್ಲ. ನಾರ್ಮಲಲ್ಲಿ ಸೆಕೆಂಡ್ ಬಿಟ್ಟು ಒಳ್ಳೆ ನುಗ್ಗುತ್ತೆ. ನಾರ್ಮಲಲ್ಲಿ 1 ಸೆಕೆಂಡ್ ತಗೊಂಡು ಒಳ್ಳೆ ನುಗ್ಗುತ್ತೆ. ಸ್ಪೋರ್ಟಲ್ಲಂತೂ ಕಿತ್ತೆ ಎತ್ತುತ್ತೆ. ಗಮ್ಮತ್ತಾಗುತ್ತೆ ಕಣ ಓಡ್ಸೋಕ್ಕೆ, ಓಡ್ಸೋಕ್ಕೆ ಗಮ್ಮತ್ತಾಗುತ್ತೆ.
ಚೆನ್ನಾಗಾಗುತ್ತೆ ಗಾಡಿ. ಹ್ಞೂ ಬಾ ಬಾ ಎದೆ ಮೇಲೆ ಬಂದ್ಬಿಡು. ಚೂ ಮಾಡಿದ್ರೆ ಮಾರ್ಚ್ ಒಳಗೆ ಮಾಡ್ಬೇಕಣ್ಣ, ಇಲ್ಲಾಂದ್ರೆ ರೇಟ್ ಜಾಸ್ತಿ ಮತ್ತೆ ಹ್ಞೂ ಮಾರ್ಚ್ ಮೇಲೆ. ಎಲೆಕ್ಷನ್ ಆದ್ಮೇಲೆ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಎಲೆಕ್ಷನ್ ಆದ್ಮೇಲೆ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಟಚ್ ಸ್ಕ್ರೀನ್ ಅಂತ ವರ್ಕ್ ಆಗಲ್ಲಣ್ಣ. ಏನು ಮಾಡ್ತೀವಿ, ನಮ್ಗೆ ಅದೇ ಯೂಸ್ ಮಾಡೋಕ್ಕೂ ಬರ್ತಿಲ್ಲ. ಟಚ್ ಸ್ಕ್ರೀನ್ ಬೇರೆ ಸ್ಕ್ರೀನ್ ಇದು ಬೇರೆ ಮಾಡ್ಬೋದು ಅಂತ ನೋಡ್ತಾ ಇದ್ದೆ. ಹೆಂಗ ಅವಳ ಹತ್ರ ಕೇಳ್ಕೊಂಬರ್ಬೇಕಿತ್ತು. ರೇಂಜೇ ಗೊತ್ತಾಗ್ತಾ ಇಲ್ಲ. ಇನ್ನೆಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ಏನು ತೋರ್ಸಲ್ಲಣ್ಣ. ಒಂದು ಟ್ರಿಪ್ ಹೋಗೋದು. ಆದ್ರೂ ನಾ ಸ್ಕೂಟಿ ತಗೊಂಡೆ ಅಂದ್ರೆ ಅಡ್ಜಸ್ಟ್ ಆಗಕ್ಕೆ ಸುಮಾರು ದಿನ ಬೇಕು ಕಣ. ಆದ್ರೂ ನಾ ಸ್ಕೂಟಿ ತಗೊಂಡ್ರೆ ಅಡ್ಜಸ್ಟ್ ಆಗಕ್ಕೆ ಸುಮಾರು ದಿನ ಬೇಕು. ಬಟ್ ಆಟೋ ಚೆನ್ನಾಗಿದೆ, ಪರವಾಗಿಲ್ಲ. ಹ್ಞೂ ಒಂದು 15 ಕೊಡ್ಬೇಕಣ್ಣ ಇದಕ್ಕೆ. 15 ಆರಾಮಾಗಿ ಕೊಡ್ಬೋದು. ಕಂಪ್ಲೀಟ್ ಬ್ರೇಕ್ ಕಂಪ್ಲೀಟಾಗಿ ಬಿಡ್ಬೇಕು. ಓಲಾ ಟೆಸ್ಟ್ ರೈಡ್ ನೋಡ್ಬಿಟ್ಟು ಬಂದ್ವಿ. ಓಲಾ ಚೆನ್ನಾಗಿದೆ, ಓಕೆ. ಬಟ್ ಅದೇ ಓಲಾದ ಎಲ್ಲರಿಗೂ ಗೊತ್ತಿರೋದೆ ಎಲ್ಲ ಕಂಪ್ಲೇಂಟ್ಸ್ಗಳು ತುಂಬ ಇದ್ದಾವೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡೋದು. ಹೇಗಾದರೂ ಏನು ಸಡನ್ನಾಗಿ ಏನು ಮಾಡೋದಿಲ್ಲ, ಸ್ವಲ್ಪ ಟೈಮ್ ಇದೆ. ಇವಾಗೇನೋ ಆಫರ್ ನಡೀತಾ ಇದೆ ಅಂತೆ. S1 ಏರ್ ಮೇಲೆ 15,000, S1 Pro ಮೇಲೆ 18,000 ಸಮಥಿಂಗ್ ಏನೋ ಆಫರ್ ಇದೆ ಅಂತೆ. ನಾನು ಓಲಾ ಇದುವರೆಗೂ ಓಡಿಸಿರ್ಲಿಲ್ಲ, ಇವತ್ತೇ ಫಸ್ಟ್ ಓಡಿಸಿದ್ದು. ಅದು S1 ಏರು. S1 ಏರೇ ಚೆನ್ನಾಗಿದೆ. ಇನ್ನು S1 Pro ಅಂತೂ ಇನ್ನೂ ಚೆನ್ನಾಗಿರುತ್ತೆ. S1 ಏರಲ್ಲಿ ಬಂದುಬಿಟ್ಟು ಸ್ಪೀಕರ್ ಇಲ್ಲ ಅಂತೆ. ನಮಗೆ ಬೇಕಾಗಿರೋದು ಅದೇ. ಆ ಸ್ಪೀಕರ್ ಒಂಥರ ಹಿಂಸೆ. ಅದು ನಾವೇನು ಯೂಸ್ ಮಾಡಲ್ಲ ಬಿಡಿ, ಬಟ್ ಆದರೂ ಅದೊಂಥರ ಕಿರಿಕಿರಿ. ಬಟ್ ಏನಂದರೆ S1 ಏರ್ ಬಂದುಬಿಟ್ಟು ಹಬ್ ಮೋಟರು, ಇದು ಬಂದುಬಿಟ್ಟು ಬೆಲ್ಟ್ ಡ್ರೈವ್ ಇರುತ್ತೆ S1 Pro. ಸೊ ನಮಗೆ ಬೆಲ್ಟ್ ಡ್ರೈವ್ ಬೆಸ್ಟು. ಯಾಕಂದರೆ ನಾವು ಹಂಪ್ಸು ಹಾಗೆ ಹೀಗೆ ಹಾರಿಸ್ತಾ ಇರ್ತೀವಿ, ಇವತ್ತೆಲ್ಲ ಕೆಡಿಸ್ಕೊಳಲ್ಲ ಸಮ್ಟೈಮ್ಸು. ಅದೇ ಹಬ್ ಮೋಟರ್ ಇದ್ದಾಗ ಹಂಪ್ಸಲ್ಲಿ ಹಾರಿಸಿದ್ರೆ ಅದು ಮೋಟರ್ ಸ್ವಲ್ಪ ಲೂಸ್ ಆಗುತ್ತೆ. ಸುಮ್ಮನೆ ಮೋಟರಿಗೂ ಹೊಡ್ತಾ ಆಗುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಿ ಮಾಡೋದು ಒಳ್ಳೆಯದು. ಅದಕ್ಕಿಂತ ಮುಂಚೆ ಏತರ್ ಒಂದ್ಸಲ ನೋಡಬೇಕು. ಏತರು ಟೆಸ್ಟ್ ರೈಡ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ಅಪ್ಡೇಟ್ಗಳು ಹೇಗೆ ಇದ್ರೂ ಗೊತ್ತಾಗುತ್ತೆ. ನಮ್ಮ ಶರಣ್ ಗಾಡಿ ತೊಗೊಂಡ್ರೆ ಅದರದ್ದು ಡೆಲಿವರಿ ವಿಡಿಯೋ ಕೂಡ ಮಾಡ್ತೀವಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಬಾಯ್ ಬಾಯ್. ಚಂದ್ರನ
ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು